ಶಿಕಾರಿಪುರದಿಂದ ವಿಜಯೇಂದ್ರ ಸ್ಪರ್ಧಿಸೋದು ಪಕ್ಕಾ ಆಗಿದೆ. ಶಿಕಾರಿಪುರ ಕ್ಷೇತ್ರವನ್ನ ವಿಜಯೇಂದ್ರಗೆ ಬಿಟ್ಟುಕೊಡ್ತಿದ್ದೇನೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಅಂಜನಾಪುರ ಜಲಾಶಯಕ್ಕೆ ಬಾಗಿನ ಅರ್ಪಿಸಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ, ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಸ್ಪರ್ಧೆಗೆ ಒತ್ತಡವಿದೆ. ಆದರೆ ನಾನೇ ಶಿಕಾರಿಪುರ ಕ್ಷೇತ್ರ ಬಿಟ್ಟುಕೊಡ್ತಾ ಇರೋದ್ರಿಂದ ಶಿಕಾರಿಪುರದಿಂದಲೇ ವಿಜಯೇಂದ್ರ ಸ್ಪರ್ಧಿಸುತ್ತಾರೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಈ ಮೂಲಕ ಚುನಾವಣಾ ರಾಜಕೀಯದಿಂದ ನಿವೃತ್ತಿಯಾಗ್ತಾರಾ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ. ಒತ್ತಡ ಏನಿಲ್ಲ. ವಿಜಯೇಂದ್ರ ಅವರು ನಾನು ನಿಲ್ತಾ ಇಲ್ಲ. ವಿಜಯೇಂದ್ರ ಅವರು ಇಲ್ಲಿ ಶಿಕಾರಿಪುರ ತಾಲೂಕಲ್ಲಿ ಸ್ಪರ್ಧೆ ಮಾಡುವಂಥದ್ದು ಬಹಳ ದೊಡ್ಡ ಅಂತರದಲ್ಲಿ, ನನಗಿಂತ ಹೆಚ್ಚು ಅಂತರದಲ್ಲಿ ಅವ್ರು ಗೆಲ್ಲಿಸ್ಕೊಡ್ಬೇಕಂತ ಶಿಕಾರಿಪುರ ತಾಲೂಕಿನ ಹಳೆ ಮೈಸೂರು ಭಾಗದಲ್ಲಿ ಕೂಡ ಅವ್ರ ಒಂದಷ್ಟು ಒಲವು ಇದೆ, ಬಹಳ ಒತ್ತಾಯ ಇದೆ ಅಲ್ಲಿ ನಿಲ್ಬೇಕು ಅಂತ. ಅದನ್ನು ನಾನು ಕ್ಷೇತ್ರ ಖಾಲಿ ಮಾಡ್ತಿರೋದ್ರಿಂದ, ನಾನು ನಿಲ್ಲದೇ ಇರೋದ್ರಿಂದ ವಿಜಯೇಂದ್ರ ಶಿಕಾರಿಪುರ. ತಂದೆ ಯಡಿಯೂರಪ್ಪ ತಮಗೆ ಶಿಕಾರಿಪುರ ಕ್ಷೇತ್ರ ಬಿಟ್ಟುಕೊಟ್ಟ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ವಿಜಯೇಂದ್ರ, ತಂದೆಯ ಮಾರ್ಗದರ್ಶನ, ಪಕ್ಷದ ನಿರ್ಧಾರದಂತೆ ನಡೆದುಕೊಳ್ತೇನೆ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷನಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡೋದು ನನ್ನ ಕರ್ತವ್ಯ. ಹಿಂದಿನಿಂದಲೂ ಅದನ್ನ ಮಾಡಿದ್ದೇನೆ, ಮುಂದೆಯೂ ಮಾಡ್ತೇನೆ. ಶಿಕಾರಿಪುರ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಒತ್ತಡ ಹೇರಿದ್ರು. ಕೆಲ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ಮುಖಂಡರು ಒತ್ತಾಯಿಸಿದ್ರು. ಕ್ಷೇತ್ರದ ಮುಖಂಡರ ಒತ್ತಾಯದಂತೆ ಯಡಿಯೂರಪ್ಪನವರು ತೀರ್ಮಾನ ಪ್ರಕಟಿಸಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಇರ್ತಕ್ಕಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ಯಾವ ರೀತಿ ನನಗೆ ಮಾರ್ಗದರ್ಶನವನ್ನು ಕೊಡ್ತಾರೋ, ಪಕ್ಷ ಯಾವ ರೀತಿ ನಿರ್ಧಾರ ಮಾಡ್ತದೋ ಅದ್ರ ಪ್ರಕಾರ ನಾನು ನಡ್ಕೊಳ್ತೇನೆ ಅಂತ ಸ್ಪಷ್ಟವಾಗಿ ನಾನು ಹೇಳಿದೆಲ್ಲ. ತಂದೆಯವರು ಯಾವ ರೀತಿ ಮಾರ್ಗದರ್ಶನವನ್ನು ಕೊಡ್ತಾರೆ, ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, ಪಕ್ಷ ನಿರ್ಧಾರ ತೆಗೆದುಕೊಳ್ತದೆ, ಅದನ್ನು ಆಧರಿಸಿ ನಾನು ಕೂಡ ಮುಂದಿನ ದಿನಗಳಲ್ಲಿ ನಾನು ತೀರ್ಮಾನ ತಗೊಳ್ತೇನೆ. ರಾಜ್ಯದ ಉಪಾಧ್ಯಕ್ಷನಾಗಿ ದೆಹಲಿಯಲ್ಲಿ ಮಾತನಾಡಿರುವ ಸಂಸದ ಬಿವೈ ರಾಘವೇಂದ್ರ, ವಿಜಯೇಂದ್ರ ಅವರು ಎಲ್ಲಿ ಸ್ಪರ್ಧಿಸುತ್ತಾರೆ ಅನ್ನೋ ಗೊಂದಲ ಇತ್ತು. ಇದೀಗ ತಂದೆಯವರು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಪಕ್ಷ ಕೂಡ ಮಾನ್ಯ ಮಾಡುತ್ತೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಜಯೇಂದ್ರ ಅವರು ಆ ಕ್ಷೇತ್ರ ನಿಲ್ಬೋದು, ಈ ಕ್ಷೇತ್ರನೇ ನಿಲ್ಬೋದು, ಈ ರೀತಿಯಂತ ಒಂದು ಚರ್ಚೆಗಳನ್ನು ನಾವು ಅಲ್ಲಿ ಕೇಳ್ತಾ ಇದ್ವಿ. ಅದಕ್ಕೆ ಒಂದು ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಗೌರವಂತ ಪೂಜ್ಯ ತಂದೆಯವರು ಮಾಡಿದ್ದಾರೆ. ಒಂದು, ವಿಜಯೇಂದ್ರ ಅವರು ವಿಧಾನಸಭೆ ಮುಖಾಂತರನೇ ರಾಜಕೀಯ ಕ್ಷೇತ್ರಕ್ಕೆ ಹೋಗೋದು ಒಳ್ಳೆಯದು ಅಂತೇಳಿ ಚರ್ಚೆ ಬಂದಾದಮೇಲೆ ಅದರಲ್ಲೂ ಕೂಡ ಶಿಕಾರಿಪುರ ತಾಲೂಕಿನ ಪಕ್ಷದ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಾಗಿ ಪೂಜ್ಯ ತಂದೆಯವರನ್ನು ಭೇಟಿ ಮಾಡಿ ಒಂದು, ನೀವೇ ಸ್ಪರ್ಧೆ ಮಾಡಬೇಕು, ಅಕಸ್ಮಾತ್ ಏನಾದರೂ ತಮ್ಮ ಮನಸ್ಸಲ್ಲಿ ಏನಾದರೂ ಬೇಡ ಅಂತ ಅನಿಸಿದರೆ ಅದಕ್ಕೆ ವಿಜಯೇಂದ್ರ ಅವರು ಅಲ್ಲಿ ಇಲ್ಲಿ ಸ್ಪರ್ಧೆ ಮಾಡೋದು ಬೇಡ, ಶಿಕಾರಿಪುರ ಸ್ಪರ್ಧೆ ಮಾಡಬೇಕು ಅನ್ನೋದು ಒಕ್ಕೂರಲ್ಲ ಒಂದು ವಿನಂತಿ ಇತ್ತು. ಅದನ್ನು ಬಿಎಸ್ ಯಡಿಯೂರಪ್ಪ ನಿರ್ಧಾರದ ಬೆನ್ನಲ್ಲೇ ಬಿಜೆಪಿ ನಾಯಕ ಎಚ್ ವಿಶ್ವನಾಥ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಮೋದಿ ವಂಶಪಾರಂಪರ್ಯ ರಾಜಕೀಯ ಬೇಡ ಅಂತಾರೆ. ಆದರೆ ಬಿಎಸ್ವೈ ಕುಟುಂಬದ ಬಿವೈ ರಾಘವೇಂದ್ರ ರಾಜಕೀಯದಲ್ಲಿದ್ದರೂ ಯಡಿಯೂರಪ್ಪನವರು ಶಿಕಾರಿಪುರವನ್ನ ವಿಜಯೇಂದ್ರಗೆ ಬಿಟ್ಟುಕೊಟ್ಟಿದ್ದಾರೆ. ಆದ್ದರಿಂದ ಶಿಕಾರಿಪುರದಲ್ಲಿ ಬಿಜೆಪಿ ಟಿಕೆಟ್ ಅನ್ನ ಸಾಮಾನ್ಯ ಕಾರ್ಯಕರ್ತರಿಗೆ ಕ್ಷೇತ್ರ ಬಿಟ್ಟುಕೊಡಲಿ ಅಂತ ಎಚ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ವಂಶಪಾರಂಪರ್ಯದ ರಾಜಕಾರಣ, ಆಡಳಿತ, ಜನತಂತ್ರ ವ್ಯವಸ್ಥೆಯನ್ನು ಗೆದ್ದಲು ತಿಂತಾ ಇದೆ ಅಂತಕ್ಕಂಥ ಮಾತನ್ನ ಮೋದಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ನಾನಾದ್ಮೇಲೆ ನನ್ನ ಮಗನಿಗೆ ಕೂಡ, ಅವನಾದ್ಮೇಲೆ ಅವ್ರ ಅಪ್ಪನಿಗೆ ಕೂಡ ಹಾಗಾದರೆ ಮೋದಿಯವರ ಮಾತುಗಳು ಯಾರಿಗೂ ಹಿಡಿಸ್ತಾ ಇದ್ವಿ? ಈಗಾಗಲೇ ರಾಘವೇಂದ್ರ ಅವರು ಇದ್ದಾರೆ, ಶಿಕಾರಿಪುರ ಕೊಡಿ ಇನ್ಯಾರಿಗಾದ್ರೂ. ಸಾಮಾಜಿಕ ನ್ಯಾಯ ಬೇಡವೇ? ನಿಮಗೋಸ್ಕರ ದುಡಿದಿರೋರು ಶಿಕಾರಿಪುರದಲ್ಲಿ ಇಲ್ವೇ? ಜನಗಳಲ್ಲಿ ಕೊಡಿ ಯಾರಿಗಾದ್ರು. ಪುತ್ರ ವಿಜಯೇಂದ್ರಗೆ ಶಿಕಾರಿಪುರ ಕ್ಷೇತ್ರ ಬಿಟ್ಟುಕೊಟ್ಟ ಯಡಿಯೂರಪ್ಪ ವಿಚಾರವಾಗಿ ದಾವಣಗೆರೆಯಲ್ಲಿ ಖಾರವಾಗಿ ರಿಯಾಕ್ಟ್ ಮಾಡಿರುವ ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್, ಬಿಜೆಪಿಯಲ್ಲಿ ಕಾರ್ಯಕರ್ತರು ಇಲ್ವಾ, ಬಿಜೆಪಿಯವರಿಗೆ ಬಿಟ್ಟುಕೊಡ್ಲಿ ಅಂತ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತರು ಯಡಿಯೂರಪ್ಪರನ್ನ ಸಿಎಂ ಮಾಡಿದ್ರು, ಪುತ್ರನ ಬದಲು ಕಾರ್ಯಕರ್ತರಿಗೆ ಬಿಎಸ್ವೈ ಕ್ಷೇತ್ರ ಬಿಟ್ಕೊಡ್ಬೇಕಿತ್ತು ಅಂತ ಜಮೀರ್ ಹೇಳಿದ್ದಾರೆ. ಅವ್ರ ಮಗನ್ನ ಬಿಟ್ಕೊಡ್ತಾ ಇದಾರೆ ಅಂದ್ರೆ ಬೇರೆ ಪಕ್ಷದಲ್ಲಿ ಬಿಜೆಪಿಯಲ್ಲಿ ಕಾರ್ಯಕರ್ತರು ಇಲ್ವಾ? ಬೇರೆಯವರು ಬಿಟ್ಕೊಳ್ತಾನೆ, ಕಾರ್ಯಕರ್ತರು ಇಲ್ವಾ ಬಿಜೆಪಿಯಲ್ಲಿ? ಅವ್ರನ್ನ ಮುಖ್ಯಮಂತ್ರಿ ಮಗನಿಗಾಗಿ ಯಡಿಯೂರಪ್ಪ ಕ್ಷೇತ್ರ ತ್ಯಾಗ ಮಾಡಿರುವ ಬಗ್ಗೆ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಅದು ಯಡಿಯೂರಪ್ಪ ಅವರ ವೈಯಕ್ತಿಕ ವಿಚಾರ. ಅವರು ರಾಜಕೀಯ ನಿವೃತ್ತಿ ಹೊಂದುವುದಾಗಿ ಹೇಳಿದ್ದಾರೆ. ಆದರೆ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ. ಈಗಲೇ ಅವರು ರಾಜೀನಾಮೆ ಕೊಡಲ್ಲ, ಮುಂದಿನ ಚುನಾವಣೆಯಲ್ಲಿ ಮಗನಿಗೆ ಬಿಟ್ಕೊಡೋದಾಗಿ ಹೇಳಿದ್ದಾರೆ. ಕೇಂದ್ರದವರು ಕಣ್ಣೀರು ಹಾಕಿದ್ದಾರಲ್ವಾ, ಅದಕ್ಕಾಗಿ ಅವರು ಹೀಗೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರದ್ದು ನಿವೃತ್ತಿ ಘೋಷಣೆ ಅದು ಅವ್ರ ವೈಯಕ್ತಿಕವಾದ ವಿಚಾರ, ಬಟ್ ಮಾನಸಿಕವಾಗಿ ಅವರು ಕುಗ್ಗಿದ್ದಾರೆ ಅಷ್ಟೇ. ರಿಸೈನ್ ಈಗ ಮಾಡಲ್ಲ, ಟರ್ಮ್ ಮುಗಿಸ್ತಾರೆ ಅಷ್ಟೇ. ಅದವರು ಡೆಲ್ಲಿಯವರೇ, ಅವ್ರ ಪಾರ್ಟಿಯವರೇ ರಿಟೈರ್ ಮಾಡಿಬಿಟ್ಟಿದ್ದಾರೆ. ಕಣ್ಣಲ್ಲಿ ನೀರು ಹಾಕ್ಸಿದ್ರಲ್ಲ.
ಅವ್ರದ್ದು ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಮಾತನಾಡಿ, ಯಡಿಯೂರಪ್ಪ ಹಿರಿಯರಿದ್ದಾರೆ, ರಾಜ್ಯಕ್ಕೆ ಅವರದ್ದೇ ಆದ ಕೊಡುಗೆ ಇದೆ. ಅವರು ಈಗಲೇ ನಿವೃತ್ತಿ ಆಗಬಾರದು, ಇನ್ನೂ ಇದ್ದು ಮಾರ್ಗದರ್ಶನ ಮಾಡಬೇಕು. ಅವರಿಗೆ ಅಂತಹ ವಯಸ್ಸೇನೂ ಆಗಿಲ್ಲ. ಅವರು ಯಾವ ಕಾರಣಕ್ಕೆ ನಿವೃತ್ತಿ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅವ್ರದ್ದೇ ಆದಂಥ ಅವರು ಒಂದು ಕೊಡುಗೆ ಕೊಟ್ಟಿದ್ದಾರೆ ರಾಜ್ಯಕ್ಕೆ. ಅದ್ರ ಬಗ್ಗೆ ನಾನೇನು, ಯಾಕೆಂದರೆ ಅದು ಏನು ಕಾರಣ ಗೊತ್ತಿಲ್ಲ ನನಗೆ. ಇನ್ನೂ ಏಜು ಏನಂತ ಏನು ನಿಜ ಆಗಿಲ್ಲ. ಅವರು ರಾಜಕೀಯದಲ್ಲಿ ಇರೋದು ಒಳ್ಳೆಯದು ಅಂತ ಇದ್ದು ಮಾರ್ಗದರ್ಶನ ಕೊಡೋದು ಒಳ್ಳೆಯದು. ರಾಜ್ಯದಲ್ಲಿ ಜನತೆ ಮಾರ್ಗದರ್ಶನ ಕೊಡೋದು ಒಳ್ಳೆಯದು. ಈಗಲೇ ಅವ್ರು ರಿಟೈರ್ಮೆಂಟ್ ತಗೊಳ್ಳೋದು ನಾನು ಹೇಳೋದು. ಅವರು ಈ ಬರಲಿ, ರಾಜಕೀಯದಲ್ಲಿ ಇರಬೇಕಾದ್ರೆ ಅವ್ರದ್ದು ಒಂದು ಹಲವಾರು ಅನುಭವ ಇದೆ. ಅವರು ಮುಖ್ಯಮಂತ್ರಿ ಆಗಿದ್ದವರು, ಮಂತ್ರಿ ಆಗಿದ್ದರು, ಡೆಪ್ಟಿ CM ಆಗಿದ್ದರು. ಅವರು ರೈತರ ಪರವಾಗಿ ಹೋರಾಟ ಮಾಡಿದರು ದೇವೇಗೌಡರಂಗೆ. ಅವರು ರಾಜಕೀಯದಲ್ಲಿ ಮುಂದುವರಿಬೇಕು ಅಂತ ನನ್ನ ಭಾವನೆ. ಮಗ ವಿಜಯೇಂದ್ರನಿಗೆ ಕ್ಷೇತ್ರ ಬಿಟ್ಟುಕೊಟ್ಟ ಯಡಿಯೂರಪ್ಪ ಅವರ ಬಗ್ಗೆ ಚಿಕ್ಕೋಡಿಯಲ್ಲಿ ಬಸನಗೌಡ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮೋದಿಯವರು ಪ್ರಧಾನಿ ಆದಾಗಿನಿಂದ 75ನೇ ವರ್ಷಕ್ಕೆ ಚುನಾವಣೆ ನಿವೃತ್ತಿಯ ಪರಿಪಾಠ ಪ್ರಾರಂಭವಾಗಿದೆ. ಅದಕ್ಕೆ ಚುನಾವಣಾ ರಾಜಕೀಯದಿಂದ ನಿವೃತ್ತರಾಗಿದ್ದಾರೆ. ಆದರೆ ಉಳಿದ ರಾಜಕಾರಣದಲ್ಲಿ ಅವರು ಮುಂದುವರಿಯುವ ಸಂಕೇತ ಇದೆ ಅಂತ ಹೇಳಿದ್ದಾರೆ. ಪಾಪ ಅವರು ಸಹಜವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ 75 ವರ್ಷ ನಂತರ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅನ್ನುವಂಥ ಒಂದು ಸಂಪ್ರದಾಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾದ ಮೇಲೆ ಒಂದು ಹೊಸ ಪರಿಪಾಠ ಪ್ರಾರಂಭ ಆಗಿದೆ. ಆ ಹಿನ್ನೆಲೆಯಲ್ಲಿ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗಿದ್ದಾರೆ. ಆದರೆ ಉಳಿದ ರಾಜಕಾರಣದಲ್ಲಿ ಅವರು ಮುಂದುವರಿಯುವಂಥದ್ದು ಸಂಕೇತ ಕೊಟ್ಟಿದ್ದಾರೆ. ಅವರು ಒತ್ತಡ ಎಲ್ಲ ಐತೈತೆ, ಎಲ್ಲರೂ ಹೇಳ್ಕೊತಾರೆ. ಮೈಸೂರಿನಿಂದಿದೆ, ಬೀದರ್ನಿಂದಿದೆ, ಬಸವ ಕಲ್ಯಾಣದಿಂದಿದೆ, ಎಲ್ಲ ಕಡೆಯಿಂದ ಇದೆ ಅಂತೇಳಿ. ಆದರೆ ಅವರು ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡಬೇಕಾದ ತಂದೆ ಇಚ್ಛೆಯಂತೆ ಮಗ ನಡೀತಾ ಇದ್ದಾರೆ. ಪೂಜ್ಯ ತಂದೆಯವರ ಆದೇಶದಂತೆ ಅವರು ಪಾಲಿಸ್ತಾ ಇದ್ದಾರೆ. ನಾನು ಬಯಸಿದ್ರೆ ಸಿಎಂ ಆಗಲ್ಲ. ಸಮಾಜ, ಪಕ್ಷ, ಶಾಸಕರು, ಹೈಕಮಾಂಡ್ ಬಯಸಿದ್ರೆ ಸಿಎಂ ಆಗ್ತೀನಿ ಅಂತ ಮಾಜಿ ಸಚಿವ MB ಪಾಟೀಲ್ ಹೇಳಿದ್ದಾರೆ. ನಾವು ಮೂಕ ಪ್ರೇಕ್ಷಕರಲ್ಲ, ಸೆಕೆಂಡ್ ಕ್ಲಾಸ್ ಸಿಟಿಸನ್ಗಳೂ ಅಲ್ಲ ಅನ್ನುವ ಮೂಲಕ ಪರೋಕ್ಷವಾಗಿ DK ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾಕೆ ಇಬ್ಬರು ಕದದಾಗ ಯಾಕಪ್ಪ, ನಮಗೂ ಸಾಮರ್ಥ್ಯ ಅದಾಗ ನೇರವಾಗಿ ನಾವು ಹೋಗ್ಬೇಕಾದಾಗ ಯಾಕೆ ಇಬ್ಬರು ನೋಡಿ, ನಾವು MB ಪಾಟೀಲ್ ಇಬ್ಬರು ಕದಂದಲ್ಲಿಗೆ ನಾವು ಹೋಗಿ ಬರುವಂಥದ್ದು ಬೇಕಾಗಿಲ್ಲ. ನಾವು ಬರಬೇಕಾದ್ರೆ ನೇರವಾಗಿ ಬರ್ತೀವಲ್ಲ, ಕದಂದಾಗ ಯಾಕೆ ಬರ್ಬೇಕಾಗಿಲ್ಲ? ಅದು ಸಾಮರ್ಥ್ಯ ಇದೆ, ಕದಂದಾಗ ಯಾಕೆ ಬರಬೇಕು ನಾವು? ವಿ ಆರ್ ನಾಟ್ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್. ಯಾಕೆ ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಶುರುವಾಗಿದೆ. ಇಡಿ ವಿರುದ್ಧದ ಪ್ರತಿಭಟನೆ ಕೋಲಾರ ಕಾಂಗ್ರೆಸ್ನ ಗೊಂದಲವನ್ನ ಬಯಲು ಮಾಡಿದೆ. ಕೋಲಾರದ ಗಾಂಧಿ ಭವನದಲ್ಲಿ ನಡೆದ ಪ್ರತಿಭಟನೆಯಲ್ಲಿ KH ಮುನಿಯಪ್ಪ ಬಣದಲ್ಲಿ TB ಜಯಚಂದ್ರ, MLC ನಾರಾಯಣಸ್ವಾಮಿ ಭಾಗಿಯಾಗಿದ್ದಾರೆ. ಗಾಂಧಿ ಭವನ ಹೊರಗೆ ಪ್ರತ್ಯೇಕವಾಗಿ ನಡೀತಾ ಇರೋ ಪ್ರತಿಭಟನೆಯಲ್ಲಿ ರಮೇಶ್ ಕುಮಾರ್ಗೆ ಶಾಸಕರಾದ ನಂಜೇಗೌಡ, ನಾರಾಯಣಸ್ವಾಮಿ, ಅನಿಲ್ ಕುಮಾರ್, ನಜೀರ್ ಅಹಮದ್, ಕೊತ್ತೂರು ಮಂಜುನಾಥ್ ಸಾಥ್ ನೀಡಿದ್ದಾರೆ. ಅವರಿಗೆ ನೀವು ಯಾವುದೇ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷೆ ಸೋನಿಯಾ ಗಾಂಧಿಗೆ ಇಡಿ ತನಿಖೆ ಬಿಸಿ ತಟ್ಟಿದೆ. ಇಡಿ ಅಧಿಕಾರಿಗಳು ಸೋನಿಯಾ ಗಾಂಧಿ ವಿಚಾರಣೆಯನ್ನ ನಡೆಸಿದ್ದನ್ನ ಖಂಡಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಮಂಗಳೂರಿನ DC ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ DC ಕಚೇರಿಗೆ ಪ್ರವೇಶಕ್ಕೆ ಸಿಗದದ್ದಕ್ಕೆ ರೊಚ್ಚಿಗೆದ್ದ ಕಾಂಗ್ರೆಸ್ ಕಾರ್ಯಕರ್ತರು ಪೊಲೀಸರ ಜೊತೆ ವಾಕ್ಸಮರ ನಡೆಸಿದ್ದಾರೆ. ಸೋನಿಯಾ ಗಾಂಧಿ ಇಡಿ ವಿಚಾರಣೆ ಖಂಡಿಸಿ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ದಾವಣಗೆರೆ, ಕೊಪ್ಪಳ, ತುಮಕೂರು, ಕಲಬುರಗಿ, ಮಡಿಕೇರಿ, ಚಾಮರಾಜನಗರ ಸೇರಿದಂತೆ ಎಲ್ಲ ಕಡೆ ಪ್ರತಿಭಟನೆ ನಡೆಸ್ತಾ ಇದೆ. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ, ಹುಬ್ಬಳ್ಳಿಯಲ್ಲಿ DK ಶಿವಕುಮಾರ್ ಪ್ರತಿಭಟನೆ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಯನ್ನ ಜಾರಿ ನಿರ್ದೇಶನಾಲಯ ವಿಚಾರಣೆ ನಡೆಸುತ್ತಿರುವುದನ್ನು ಖಂಡಿಸಿ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿರುವ ಕಾಂಗ್ರೆಸ್ ಚೌಕಿ ವೃತ್ತ, ನಗರಸಭೆ ರಸ್ತೆ ಮೂಲಕ ಜನರಲ್ ತಿಮ್ಮಯ್ಯ ವೃತ್ತದ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಆಗಸ್ಟ್ 3ಕ್ಕೆ ಸಿದ್ದರಾಮಯ್ಯ ಅವರ ಅಮೃತ ಮಹೋತ್ಸವ ನಡೆಸುತ್ತಿರುವ ಬಗ್ಗೆ ಯಾದಗಿರಿಯಲ್ಲಿ ಶಾಸಕ ಕಾಂಗ್ರೆಸ್ ಬಯ್ಯಾಪುರ ಮಾತನಾಡಿದ್ದು, ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸುಮಾರು 10 ಲಕ್ಷ ಜನ ಸೇರ್ತಾರೆ. ಸಿದ್ದರಾಮೋತ್ಸವ ಅನ್ನೋದು ಸರಿಯಾದ ಕ್ರಮ ಅಲ್ಲ. ಸಿದ್ದರಾಮೋತ್ಸವ ಅಲ್ಲ, ಅದು ಅಮೃತ ಮಹೋತ್ಸವ ಮಾಡ್ತಿದ್ದೇವೆ ಅಂತ ಹೇಳಿದ್ದಾರೆ.
ಸಿದ್ದರಾಮಯ್ಯ ಎಲ್ಲಿಯೇ ನಿಂತರೂ ಗೆಲ್ತಾರೆ ಎಂದು ಕೊಪ್ಪಳ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಬಾದಾಮಿ ಕ್ಷೇತ್ರವು ಈಗ ಮಾದರಿ ಕ್ಷೇತ್ರವಾಗಿದೆ. ಅಭಿವೃದ್ಧಿಗಾಗಿ ಎಲ್ಲರೂ ಆಹ್ವಾನಿಸುತ್ತಾರೆ. ಅವರು ಕೇವಲ ಕುರುಬರಿಂದ ಗೆಲ್ತಾರೆ ಅನ್ನೋದು ತಪ್ಪು. ಅವರು ಕೇವಲ ಕುರುಬ ನಾಯಕರಲ್ಲ ಅಂತ ಹೇಳಿದ್ದಾರೆ.